ದೇಶದ ಪ್ರಮುಖ ರೈಲ್ವೆ ಯೋಜನೆಯಲ್ಲಿ ಅಕ್ರಮ ಬ್ಲಾಸ್ಟಿಂಗ್ ನಡೆದಿದೆ. ಶಿಕಾರಿಪುರ ನೂತನ ರೈಲ್ವೆ ಮಾರ್ಗದ ಕಾಮಗಾರಿಯಲ್ಲಿ ನಡೆದಿರುವಂತಹ ಅಕ್ರಮ ಬ್ಲಾಸ್ಟಿಂಗ್. ರೈಲ್ವೆ ಕಾಮಗಾರಿಯ ಗುತ್ತಿಗೆಯನ್ನ ಪಡೆದ ಎಸ್ಸಿಎಲ್ ಸಂಸ್ಥೆ, ಆ ಸಂಸ್ಥೆಯಿಂದ ಆದಂತಹ ಕೃತ್ಯ ಅಂತ ಈಗ ಆರೋಪ ಕೇಳಿಬಂದಿದೆ. ರೈಲ್ವೆ ಕಾಮಗಾರಿ ಗುತ್ತಿಗೆ ಪಡೆದ ಎಸ್ಸಿಎಲ್ ಸಂಸ್ಥೆಯಿಂದ ಅಕ್ರಮ ಬ್ಲಾಸ್ಟಿಂಗ್ ಆಗಿದೆಯಂತೆ. ಕಾನೂನು ಬಾಹಿರವಾಗಿ ಬ್ಲಾಸ್ಟಿಂಗ್ ಸಾಮಗ್ರಿ ಮತ್ತು ಉಪಕರಣ ಸರಬರಾಜು ಮಾಡಲಾಗಿದೆ. ಕಳ್ಳ ಸಾಗಾಣಿಕೆ ಮೂಲಕ ಅಕ್ರಮ ಜಿಲೆಟಿನ್ ಹಾಗೂ ಡಿಟೋನೇಟರ್ ಅನ್ನ ಬಳಕೆ ಮಾಡಲಾಗಿದೆ. 2021ರಲ್ಲಿ ನಡೆದಿದ್ದಂತಹ ಹುಣಸೋಡು ಬ್ಲಾಸ್ಟ್ ಮಾದರಿಯ ಸ್ಫೋಟ ಆಗಬಿಡುತ್ತೆ ಅನ್ನೋ ಆತಂಕ ಇದೆ. ಜನವರಿ 21, 2021ರ ರಾತ್ರಿ ಸ್ಫೋಟಕಗಳನ್ನು ಸಾಗಿಸ್ತಾ ಇದ್ದ ಲಾರಿ ಬ್ಲಾಸ್ಟ್ ಆಗುತ್ತೆ. ಈ ವೇಳೆ 6 ಜನ ಬಲಿಯಾಗಿದ್ರು, 3 ಇವತ್ತಿಗೂ ಕೂಡ ನಾಪತ್ತೆಯಾಗಿದ್ದಾರೆ. ಹುಣಸೋಡು ಮಾದರಿ ಶಿಕಾರಿಪುರದಲ್ಲೂ ಕೂಡ ಅಕ್ರಮ ಬ್ಲಾಸ್ಟಿಂಗ್. ಲೈಸೆನ್ಸ್ ಪಡೆದ ಗುತ್ತಿಗೆದಾರನ ಗಮನಕ್ಕೆ ತಾರದೆ ಈ ಬ್ಲಾಸ್ಟಿಂಗ್ ಆಗಿದೆ. ಬ್ಲಾಸ್ಟಿಂಗ್ಗೆ ಎಸ್ಸಿಎಲ್ ಕಂಪನಿ ಪ್ರಾಜೆಕ್ಟ್ ಮ್ಯಾನೇಜರ್ ಗಣೇಶ್ ಕಾರಣನಾ? ಬ್ಲಾಸ್ಟಿಂಗ್ ಲೈಸೆನ್ಸ್ ಪಡೆದ ಸಬ್ ಕಾಂಟ್ರಾಕ್ಟರ್ ವೆಂಕಟೇಶ್ ಶೆಟ್ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೇ ತಿಂಗಳಿನಲ್ಲೇ ದೂರು ನೀಡಿದ ನಂತರವೂ ಮತ್ತೆ ಬ್ಲಾಸ್ಟಿಂಗ್ ಆಗ್ತಾನೆ ಇದೆ. ಅಕ್ರಮ ಬ್ಲಾಸ್ಟಿಂಗ್ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಜಿಲ್ಲಾಡಳಿತ. ಅಕ್ರಮ ಬ್ಲಾಸ್ಟಿಂಗ್ನಿಂದ ಪ್ರಾಣಹಾನಿ ಸಂಭವ ಅಂತ ಗುತ್ತಿಗೆದಾರ ವೆಂಕಟೇಶ್ ಶೆಟ್ಟಿ ಕಿಡಿಕಾರಿದ್ದಾರೆ. ವೆಂಕಟೇಶ್ ಶೆಟ್ಟಿ ದೂರಿಗೆ ಕ್ಯಾರೆ ಎನ್ನದೇ ಅಕ್ರಮವಾಗಿ ಬ್ಲಾಸ್ಟಿಂಗ್ ಪದೇ ಆಗ್ತಾನೆ ಇದೆ. ಈ ಶಿವಮೊಗ್ಗ ಟು ಶಿಕಾರಿಪುರ ರೈಲ್ವೆ ಕಾಮಗಾರಿಯಲ್ಲಿ ಬ್ಲಾಸ್ಟಿಂಗ್ ವಿಚಾರದಲ್ಲಿ ನಾನು ಕಾಂಟ್ರಾಕ್ಟರ್. ಇದಕ್ಕೆ ನನಗೆ ಎಸ್ಸಿಎಲ್ ಕಂಪನಿ ಕೊಟ್ಟಿದೆ. ಆ ಕಂಪ್ನಿ ಕೊಟ್ಟಿದ್ದ ಜಿಲ್ಲಾಧಿಕಾರಿಗಳದ್ದು ಲೈಸೆನ್ಸ್ ಇಟ್ಕೊಂಡು ನಾನು ಎಲ್ಲ ಥರದ್ದು ಎಕ್ಸ್ಪ್ಲೋಸಿವ್ ಲೈಸೆನ್ಸ್ ಎಲ್ಲ ತೊಗೊಂಡಿದ್ದೇನೆ. ಎಕ್ಸ್ಪ್ಲೋಸಿವ್ ಗೋಡೌನಿಂದನೇ ಬರುತ್ತೆ ಲೈಸೆನ್ಸ್ ವಿತ್ ಬಿಲ್ಲು. ಎಕ್ಸ್ಪ್ಲೋಸಿವ್ ವೆಹಿಕಲ್ಸ್ ಎಲ್ಲ ತರಿಸ್ಬಿಟ್ಟು ನಾನು ಮಾಡಿಸ್ತಾ ಇದ್ದೆ. ಇತ್ತೀಚೆಗೆ ಜನವರಿಯಿಂದ ಗಣೇಶನ್ ಅವರೊಬ್ಬರು ಪ್ರಾಜೆಕ್ಟ್ ಮ್ಯಾನೇಜರ್ ಬಂದಿದ್ದಾರೆ. ಅವ್ರು ಬಂದಮೇಲೆ ಇಲ್ಲಿ ಎಲ್ಲ ಇಲ್ಲಿಗಲ್ ಆಗಿ ಬ್ಲಾಸ್ಟಿಂಗ್ ಮಾಡೋದೆಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು DCSPಗಳಿಗೆ ಮೇ 2025ರಲ್ಲೇ ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ, ರೈಟಿಂಗಲ್ಲೂ ಕೊಟ್ಟಿದ್ದೇನೆ. ಅದ್ರ ಬಗ್ಗೆ ಏನೂ ಕ್ರಮ ಕೈಗೊಳ್ಳಿಲ್ಲ. ಹಾಗಾಗಿ ಅದನ್ನು ಆಮೇಲೆ ಅವ್ರು ಏನು ಮಾಡಿದ್ದಾರೆ, ಜೂನ್ 7ನೇ ತಾರೀಕು ಬಕ್ರೀದ್ ಹಬ್ಬದ ದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.